ಹಾಗಿರ್ಬೇಕಾದ್ರೆ ಹೊಂದಾಣಿಕೆ ಅನ್ನೋದು ಅನಿವಾರ್ಯ. ಓಕೆ, ಇತ್ತ ಕಡೆ ನೀವ್ ಹೇಳಿದ್ರಿ ಜೊಲ್ಲೆ ಅವರ ಪರಿವಾರ ಇದೆ ಅಂತ. ಮತ್ತೊಂದ್ ಕಡೆ ಅದೇ ಪಕ್ಷದ ನಾಯಕರೊಬ್ರು ಲಕ್ಷ್ಮಣ್ ಸವದಿ ಅವರು, ಅವ್ರದ್ದು ಸಾಕಷ್ಟು ಹಿಡಿತಾ ಇದೆ ಆ ಒಂದು ಅರ್ಧ ಕ್ಷೇತ್ರದಲ್ಲಿ ಅಂತ ಹೇಳ್ಬೋದು, ಪೂರ್ತಿ ಅಂತ ಹೇಳಲ್ಲ, ಆದ್ರೆ ಅರ್ಧ ಕ್ಷೇತ್ರದಲ್ಲಿ ಅವ್ರದ್ದು ಸಾಕಷ್ಟು ಹಿಡಿತಾ ಇದೆ. ಒಂದು 3-4 ಒಂದಿಷ್ಟು ಭಾಗಗಳಲ್ಲಿ ಕಾಗವಾಡ ಆಗಿರ್ಬೋದು, ಸ್ವತಃ ಆಗಿರ್ಬೋದು, ಇವನ್ ಚಿಕ್ಕೋಡಿ ಸಹಿತ ಪ್ರಭಾವ ಇದೆ. ಹೀಗಿರ್ಬೇಕಾದ್ರೆ ಅವರು ಜಾರಕಿಹೊಳಿ ಕುಟುಂಬಕ್ಕೆ ಸಹಾಯ ಮಾಡ್ತಾರ ಅಂತ ನೋಡ್ರಿ. ಈಗ ಇದ್ದಿದ್ದು ಹೇಳಿನಿದೆ, ಜಸ್ಟ್ ನಿಮಗೆ ಉದಾಹರಣೆ ಕೊಡ್ತೀನಿ. ಸತೀಶ್ ಅವರು ಆ ಸಂದರ್ಭದಲ್ಲಿ ವಿರೋಧ ಮಾಡಿದ್ರು, ಅವ್ರನ್ನ ಕಾರ್ಯಾಧ್ಯಕ್ಷ ಮಾಡಿಕೊಳ್ಳಲಿಲ್ಲ. ಅಂದ್ರೂ ಒಳಗೆ ಅವ್ರಿಗೂ ವಿರೋಧನ. ನಾವು ಮ್ಯಾಲಿನ ಪದರಲ್ಲೇ ನಾವಿಲ್ಲಪ್ಪ ಮರ್ತಿದ್ದೀವಿ ಚೆನ್ನಾಗಿದ್ವಿ ಆಗಿ ಹೇಳ್ಬೋದು, ಬಟ್ ಒಳಗೆ ಇರೋದನ್ನ ಅದು ಅಲ್ಲಗಳಿಗೆ ಆಗುವುದಿಲ್ಲ. ಅವೆಲ್ಲನೂ ಮೀರಿಲ್ಲುವಂಥ ಶಕ್ತಿ ಸತೀಶ್ ಅವರು ಅದ ನಾವು ತಿಳ್ಕೊಳ್ಳು. ಆದರೂ ಆ ಭಾಗದಾಗ ಅವ್ರು ಸ್ಟ್ರಾಂಗ್. ಸೌದಿ ನೋಡ್ರಿ, ನೀರಾಗಿದ್ದಾಗ ಮೊಸರು ಸ್ಟ್ರಾಂಗ್, ನೀರು ಬಿಟ್ಟು ಹೊರಗೆ ಬಂದಾಗ ಓಕೆ ಬೇಟೆಗಾರ ಸ್ಟ್ರಾಂಗ್. ಓಕೆ, ಸೊ ಇವಾಗ ಸೌದಿ ಅವರು ನೀರಲ್ಲಿರೋ ಮೊಸಳೆ ಅಂತ ಇಲ್ಲ ಅಂದ್ರೆ ಎಕ್ಸಾಂಪಲ್ ಕೊಟ್ಟೆ ನಾನು ನಿಮಗೆ, ಮೊಸಳೆ ಇಲ್ಲ ಅಂದ್ರೆ ಯಾರು ಎಲ್ಲಿ ಸ್ಟ್ರಾಂಗ್ ಇರ್ತಾರೆ ಅವ್ರು ಏನಾದ್ರು ಸ್ಟ್ರಾಂಗ್. ಇಲ್ಲಿ ಗೋಕಾಕಿ ಬಂದ್ರೆ ರಮೇಶ್ ಜಾರಕಿಹೊಳಿ ಸ್ಟ್ರಾಂಗ್ ಇರ್ತಾರೆ. ನೀವು ಏನಾದರೂ ಗೆಲ್ಲೋರು ಮನೆಗೆ ಬಂದು ಹೆಂಗಾದ್ರೂ ಗೆಲ್ತಾರೆ ಅವ್ರು. ಹೆಂಗೆ ಗೆಲ್ತಾರೆ ನಂತರ ವಿಚಾರ ಮಾಡ್ತಾ ಹೋಗ್ತಾ 5 ವರ್ಷ ಮತ್ತೆ ವಿಚಾರ ಮಾಡೋದು, ಮತ್ತೆ 5 ವರ್ಷ ಮತ್ತೆ ವಿಚಾರ ಮಾಡ್ತಾ ಹೋಗೋದು. ಅಂದರೆ ನಾನು ಹೇಳೋ ಉದ್ದೇಶಪ್ಪ ಅಂದ್ರೆ ಆ ಭಾಗ ಅರಬಾವಿ ಭಾಗದಲ್ಲಿ ದೊಡ್ಡ ಭಾಗ ಅದು. ಆ ಭಾಗದಲ್ಲಿ ಹೆಂಗೋ ಮತ್ತು ಬಾಲಚಂದ್ರವ್ರು ಬರ್ತಾರೆ. ಆ ಗಡಾದಗಳ ಸಾಕಷ್ಟು ಹೋರಾಟ ಮಾಡ್ತಾರೆ, ಏನಾದ್ರು ಟೀಕಾ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇನ್ನೇನು ಗಡಾದ್ರೆ ಗೆದ್ದು ನೋಡಿದ್ರಾಗ ಇವ್ರು ಮತ್ತೆ 30-40-50 ಸಾವಿರ ಹೊಟ್ಟೆ ಗೆದ್ದು ಬಿಟ್ಟಿದ್ದಾರೆ. ಅಂದರೆ ಅವ್ರವ್ರ ಕ್ಷೇತ್ರದವ್ರು ಬಲಿಷ್ಠ ಅದಾರ. ಹಿಂಗಿದ್ದಾಗ ಈ ಭಾಗದಾಗ ಮೃಣಾಲಗ ಈ 2 ಕ್ಷೇತ್ರ ಏನು ಮಾಡ್ತಾವೆ ಗೊತ್ತಿಲ್ಲ, ಇನ್ಡೆಫಿನೆಟ್. ಅಚ್ಚಗಡೆ ಭಾಗದಾಗ ಅಲ್ಲಿ ಸೌದಿ ಮತ್ತು ಕಾಗೆ ಅವರ ಏರಿಯಾ ನಮ್ಮ ಪ್ರಿಯಾಂಕ ಅವ್ರಿಗೆ ಡಿಫಾಲ್ಟ್ ಆಗ್ತದೆ. ಇವರಿಬ್ಬರಿಗೂ ಒಂದು ಉತ್ತಮ ಉದಾಹರಣೆ ಕೊಡಬೇಕು ಅಂತ ಅಂದ್ರೆ ಸಂಯುಕ್ತ ಪಾಟೀಲ್ ರವರು ಬಾಗಲಕೋಟೆಯಿಂದ ಟಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ. ಶಿವಾನಂದ ಪಾಟೀಲ್ ರವರ ಪುತ್ರಿ. ಆಕೆ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಪ್ರತಿ ಒಬ್ಬ ನಾಯಕರ ಮನೆಗೆ, ಹಿರಿಯ ನಾಯಕರ ಮನೆಗಳಿಗೆ ತಮ್ಮ ಬಂಧುಗಳನ್ನ ಕರ್ಕೊಂಡು ಹೋಗಿ ಸಹಕಾರ ನೀಡಿ ಅಂತ ಕೇವಲ ನಾಯಕರ ಮನೆಗೆ ಹೋಗೋದಷ್ಟೇ ಅಲ್ಲದೆ ಅಲ್ಲಿರುವಂತ ಘಟಾನುಘಟಿ ಉದ್ಯಮಿಗಳಾಗಿರಬಹುದು, ಈ ಹೆಸರು ಮಾಡ್ಕೊಂಡಂತಹ ಜನ ಏನಿದ್ದಾರೆ ಅವ್ರಗಳನ್ನೆಲ್ಲ ಸೇರಿಸ್ಕೊಂಡು ಸಂಘಟನೆ ಮಾಡೋಲ್ಲಿ ತೊಡ್ಕೊಂಡಿದ್ದಾರೆ. ಸೊ ಅವ್ರನ್ನ ಉದಾಹರಣೆಯಾಗಿ ಇಟ್ಕೊಂಡು ಆ ಮಾದರಿಯಲ್ಲಿ ಇವ್ರು ಓಡಾಡಿದ್ರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಸರ್? ಇವರು ಆ ಮಟ್ಟಿಗೆ ಓಡಾಡ್ತಾರೆ ಇಲ್ಲ ಅಂತಲ್ಲ, ಯಾಕಂದ್ರೆ ಇವರು ಜಾಣರಿದ್ದಾರೆ ವಿಷಯದಲ್ಲೇ. ರಾಜಕಾರಣದಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಆಗಿರ್ಬೋದು, ಇವರು ಸತೀಶ್ ಅವರು ಆಗಿರ್ಬೋದು. ಹಿಂದೆ ಜಿಲ್ಲಾ ಮಟ್ಟದ MLC ಎಲೆಕ್ಷನ್ ಇದ್ದಾಗ ಇವರು ಸತೀಶ್ ಗೆದ್ದಾರಲ್ಲ, ಆ ಸಂದರ್ಭದೆಲ್ಲ ಸಂಪರ್ಕ ಇದ್ದಾವೆ ಇಲ್ಲ ಅಂತಲ್ಲ. ಅವರು ಸ್ಟ್ರಾಂಗ್ ಇದ್ದಾರೆ, ಹೋಗಿ ಭೇಟಿ ಆಗ್ತಾರೆ. ಅವ್ರು ಹೋಗ್ತಾರೆ, ಅವ್ರು ಹೋಗೋದು ನಾವು ಹೇಳೋ ಉದ್ದೇಶ ಅವ್ರ ಮಕ್ಕಳದ್ದು ಹೇಳ್ತಾ ಇದ್ದೀನಿ, ಅವ್ರದಲ್ಲ. ಅದು ಅವ್ರು ಬರ್ತಾರೆ, ಯಾಕಂದ್ರೆ ಅವರು ನಿಂತಂಗೆ ಆಗ್ಯದಲ್ಲೇ. ಅವ್ರು ಅದಾರದ ಅವ್ರಿಗೆ ಸೀಟ್ ಸಿಕ್ಕದ, ಇಲ್ಲಾಂದ್ರೆ ಸಿಗ್ತಿರ್ಲಿಲ್ಲ. ಪರಿವಾರವಾದ ಯಾರಲ್ಲೂ ಇಲ್ಲ, ಕಾಂಗ್ರೆಸ್ಸಲ್ಲಿ ಇರಲಿ, BJP ಇರಲಿ, ಎಲ್ಲೂ ಇರಲಿ. ಇವಾಗ ಯಡಿಯೂರಪ್ಪ ಇದ್ದರೆ ಇವರಿಬ್ಬರಿಗೆ ಒಬ್ಬ ರಾಜ್ಯದ ಅಧ್ಯಕ್ಷ ಆಗ್ತಾರೆ, ಇನ್ನೊಬ್ಬರು ಶಿವಮೊಗ್ಗ ನಿಲ್ತಾರೆ ಸುಧಾಕರ್. ಏನು ಅವ್ರಿಗೆ ಯಡಿಯೂರಪ್ಪ ಇಲ್ಲ ಆದ್ರೆ ಇಲ್ಲ ಅವರು. ಅದನ್ನೇ ಇವತ್ತು ನಮ್ಮ ಈಶ್ವರಪ್ಪರು ಕೇಳ್ತಾ ಇದ್ದಾರೆ, ಪರಿವಾರವಾದ ಓಡಿಸ್ಬೇಕು ಅಂತೇಳಿ. ಪರಿವಾರವಾದ